ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗೆ ಮನೆಯಲ್ಲೇ ಖಾರದ ಪುಡಿ ಮಾಡ್ಕೊಳ್ಳೋದು ಅಂದರೆ ತುಂಬ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಮನೆಯಲ್ಲಿ 1-2 ತಿಂಗಳಿಗಾಗುವಷ್ಟು ನಾವು ಮಾಡ್ಕೋಬೋದು. ನೋಡಿ, ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ. ನಾನಿಲ್ಲಿಲ್ಲ ಅಳತೆ ಪ್ರಕಾರನೇ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡಿದ್ರೆ ಆರಾಮಾಗೆ 1-2 ತಿಂಗಳಿಗಾಗುವಷ್ಟು ಪುಡಿ ಬರುತ್ತೆ. ಇದು ಒಂದು 3 ಜನ ಇಲ್ಲ 4 ಜನ ಇರೋರಿಗೆ 1 ತಿಂಗ್ಳಿಗೆ ಸಾಕಾಗತ್ತೆ. ಇಲ್ಲ ಇಬ್ಬರೇ ಇರೋರಿಗಾದರೆ ಒಂದು 2-2.5 ತಿಂಗಳಷ್ಟು ಬರುತ್ತೆ. ಇದು ಹುಳಿ ಪುಡಿ ಆರಾಮಾಗಿ ಮಾಡ್ಕೋಬೋದು. ಬೇಳೆ ಸಾರಿಗೆ ಹಾಕ್ಕೊಳ್ಳೋದಕ್ಕೆ, ಇದಕ್ಕೆ ಪಲ್ಯಕ್ಕೆ ಇದನ್ನೇ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ಥರ ಧನಿಯಾ ಹುರಿಬೇಕಾದ್ರೆ ಆದಷ್ಟು ಸಣ್ಣ ಉರಿನಲ್ಲೇ ಇಟ್ಕೊಂಡು ನಾವು ಹುರ್ಕೋಬೇಕಾಗತ್ತೆ. ಒಳ್ಳೆ ಘಮ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ಕರೆಕ್ಟಾಗಿ 200 ಗ್ರಾಮ್ ಅಷ್ಟೇ ತೊಗೊಳ್ಳಿ. ಎಕ್ಸ್ಟ್ರಾ ತೊಗೊಂಡ್ರು ಅದು ಸ್ವಲ್ಪ ಖಾರ ಆ ಕಡೆ ಈ ಕಡೆ ಆಗಬಹುದೇನೋ, ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. ನಾನು ಅಳತೆ ಪ್ರಕಾರ ತೊಗೊಂಡಿದ್ದೀನಿ. ಈ ರೀತಿ ನೀವು ಮಾಡಿ ಅಂತ ಕೇಳ್ಕೊತೀನಿ. ಈಗ ಧನಿಯಾ ನೋಡಿ ಸಾಕಾಗಿದೆ, ಒಳ್ಳೆ ಘಮ ಬಂದಿದೆ. ನಾನು ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಅದು ತೆಗೆದಿಟ್ಕೊಂಡಾದಮೇಲೆ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 200 ಗ್ರಾಮ್ ಧನಿಯಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನಾನು ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಂತಂದರೆ ನಾವು ತಿಂಡಿ ತಿಂತೀವಲ್ಲ, ಅಂದರೆ ಚಿಕ್ಕದು ದೊಡ್ಡದು ಎರಡು ಇರುತ್ತೆ. ತಿಂಡಿ ತಿನ್ನೋ ಸ್ಪೂನಲ್ಲಿ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಅಷ್ಟು ತೊಗೊಂಡ್ರೆ ಇದು ಸಾಕಾಗತ್ತೆ. ಕಡಲೆಬೇಳೆ ಕೂಡ ಅಷ್ಟೇ ಸ್ವಲ್ಪ ಕೆಂಪಾಗಬೇಕು, ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಪುಡಿ ಘಮ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಮಿಕ್ಸಿನಲ್ಲೇ ಪೌಡ್ರು ಕೂಡ ಮಾಡ್ಕೊಂಡಿರೋದು. ನಾವು ಹೊರಗಡೆ ಏನು ತೊಗೊಂಡೋಗಿ ಮಾಡಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ನಾನು ಮಿಕ್ಸಿಯಲ್ಲೇ ಮಾಡ್ಕೊಂಡಿರೋದು. ಸಾಮಾನ್ಯವಾಗಿ ನಾವೆಲ್ಲ 1 kg ಹಾಕಿ ಮಾಡ್ಕೊಳ್ಳೋ ಅಂಥದ್ದು. 1 kg ಧನಿಯಾ, 1 kg ಮೆಣಸಿನ್ಕಾಯಿ ಹಾಕಿ. ಆದರೆ ಈ ಸರಿ ನಾನು ಮನೆಯಲ್ಲೇ ತೋರಿಸೋದಕ್ಕೋಸ್ಕರ 200 ಗ್ರಾಮ್ ಅಷ್ಟು ಅಳತೆಯಲ್ಲಿ ಮಾಡ್ತಾ ಇರೋವಂಥದ್ದು. ನೋಡಿ, ಈ ಥರ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಸಾಕಿಷ್ಟು ಕೆಂಪಾಗಿದೆ, ಸಾಕಾಗತ್ತೆ. ನೋಡಿ, ಈ ಥರ ಆದರೆ ಸಾಕು. ನೋಡಿ, ನಾನಿವಾಗ ನೆಕ್ಸ್ಟು ಇದನ್ನು ತೆಗೆದುಬಿಟ್ಟು ಮತ್ತದೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆನೂ ಅಷ್ಟೇ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನಾನು ಯಾವುದೇ ಥರ ಕಾಳುಗಳನ್ನ ಬಳಸಿಲ್ಲ, ಬರೀ ಬೇಳೆಗಳನ್ನ ಮಾತ್ರನೇ ಬಳಸ್ಕೊಂಡಿರುವಂಥದ್ದು. ನಾವು ಮನೇಲಿ ಹೇಗೆ ಮಾಡ್ಕೊತೀವೋ ಅದೇ ಥರದ್ರಲ್ಲೇ ಮಾಡ್ಕೊಂಡಿರುವಂಥದ್ದು. ಪುಡಿ ತುಂಬ ಚೆನ್ನಾಗಿ ಬಂದಿದೆ. ಕಲ್ಲರು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಆಗಲೇ ಉಪಯೋಗಿಸಿದ್ದು ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಅಷ್ಟೇ ಕೆಂಪಾಗೋವರೆಗೂ ನಾವು ಹೆಸರುಬೇಳೆನ ಹುರ್ಕೋಬೇಕಾಗತ್ತೆ. ಇದೇ ಥರ ಬೇರೆ ಯಾವ್ದಾದ್ರು ಪುಡಿಗಳು ಬೇಕು ಅಂದರೂ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡಿ ತೋರಿಸ್ತೀನಿ. ಮತ್ತು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದು ಒಳ್ಳೆ ಘಮ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ಒಂದು ಅರ್ಧ ಗಂಟೆ ನಾವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಒಂದು ಒಳ್ಳೆ ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ತುಂಬ ಏನು ಸಮಯ ತೊಗೊಳ್ಳಲ್ಲ. ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಮಾಡಿ ಹುರಿದು ಹಾರಕ್ಕೆ ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಅರ್ಧ ಗಂಟೆ ಸಾಕಾಗತ್ತೆ. ನೋಡಿ, ಇಷ್ಟು ಕೆಂಪಾದರೆ ಸಾಕು, ತುಂಬ ಬಣ್ಣ ಬರೋವರೆಗೂ ಬೇಡ. ಇಷ್ಟು ತೆಗೆದುಬಿಡ್ತೀನಿ ನಾನು ಇವಾಗ. ನೋಡಿ, ಇವಾಗ ನಾನು ಮತ್ತೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದು 2 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ, ಇದೇ ಥರ ಹುರ್ಕೋಬೇಕಾಗತ್ತೆ. ಉದ್ದಿನಬೇಳೆನ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಸುತ್ತು ಅಂತ ಅಂದ್ಕೊಳ್ಳಿ, ಚೆನ್ನಾಗಿ ಘಮ ಅಂತ ಅನ್ನಲಿ. ಇದು ಒಳ್ಳೆ ಪರಿಮಳ ಕೊಡುತ್ತೆ ಪುಡಿಗೆ. ನಾವು ಅರ್ಧ kg ಬ್ಯಾಡಿಗೆ ಹಾಕಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, 1 kg ಧನಿಯಾ ಹಾಕಿ ಮಾಡ್ತೀವಿ. ಮತ್ತು ಉಳಿದಂಥ ಬೇಳೆಗಳು, ಜೀರಿಗೆ, ಮೆಣಸು ಅದೆಲ್ಲ ಸೇರಿಸಿದ್ರೆ ಅದು ಎಲ್ಲ 1 kg ಆಗುತ್ತೆ. ಹಾಗಾಗಿ ನಮಗೆ 1 ವರ್ಷಗಟ್ಟಲೆ ಅದು ಪುಡಿ ಬರುತ್ತೆ. ಆ ರೀತಿದು ಈ ರೀತಿದು ನಾನು ಇವಾಗ 2 ತಿಂಗಳಿಗೆ ಆಗೋಷ್ಟು ಮಾತ್ರನೇ ಮಾಡ್ಕೊಂಡಿರೋವಂಥದ್ದು. ನೋಡಿ, ಇದು ಇಷ್ಟು ಕೆಂಪಾದರೆ ಸಾಕಾಗತ್ತೆ. ಇದೂ ಚೆನ್ನಾಗಿ ಗಮ್ ಅಂತಿದೆ. ಇದು ತೆಗೆದುಬಿಡ್ತೀನಿ. ಈಗ ಕಡಲೆಬೇಳೆ, ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟೇ ನಾನು ತೊಗೊಂಡಿರೋವಂಥದ್ದು. ಇಲ್ಲಿ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲನೂ 2 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ನೋಡಿ, ಇದು ಹಾಗೆಯೇ ನಾವು ಕೆಂಪಾಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತೇಳಿ ಕೇಳ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬೇರೆ ಬೇರೆ ಥರ ಈಸಿಯಾಗಿರೋ ಅಡುಗೆಗಳನ್ನ ನಾನು ರೆಸಿಪೀಸ್ ನಿಮಗೆ ತೋರಿಸ್ತಾ ಇರ್ತೀನಿ. ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದನ್ನೆಲ್ಲ ನನ್ನ ಚಾನಲಲ್ಲಿ ಅಡುಗೆಗಳಿದೆ. ಒಂದು ಸರಿ ಚೆಕ್ ಮಾಡಿ ಅಂತೇಳಿ ಕೇಳ್ಕೊತೀನಿ, ಮೊದಲನೇ ಸರಿ ನೋಡ್ತಾ ಇರೋರಿಗೆ. ನೋಡಿ, ಈ ಥರ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬ ಕಡಿಮೆ ಬೇಡ, ಒಂದು ಹದದಲ್ಲಿ ಇಟ್ಕೊಳ್ಳಿ. ಇಷ್ಟು ತೆಗೆದುಬಿಡ್ತೀನಿ ಸಾಕು. ಇವಾಗ ಹುರಿದಿರೋದು ಚೆನ್ನಾಗಿ ಗಮ್ ಅಂತ ಇದೆ.
ಇವಾಗ ನಾನು ಜೀರಿಗೆ ತೊಗೊಂಡಿದ್ದೀನಿ, ಇದು ಕೂಡ 2 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಒಳ್ಳೆ ಪರಿಮಳ ಕೊಡುತ್ತೆ ಜೀರಿಗೆ, ಮಾತ್ರ ತುಂಬ ಸುವಾಸನೆ ಬರುತ್ತೆ ಪುಡಿ ಮಾತ್ರ. ಮತ್ತು ಫ್ರಿಜ್ಜಲ್ಲಿ ನಾವು ಕರಿಬೇವು ಇಟ್ಟಾಗ ಕಪ್ಪಾಗಿಬಿಡುತ್ತಲ್ಲ, ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಕ್ಲೀನ್ ಮಾಡಿ ನಾವು ಅದನ್ನು ಒಣಗಿಸಿ ಇಟ್ಕೊಂಡ್ರೆ ಪುಡಿ ಮಾಡೋ ಸಮಯದಲ್ಲಿ ಅದನ್ನು ಬಳಸ್ಕೋಬೋದು. ಇದೇ ಪುಡಿ ಅಂತಲ್ಲ, ನಾವು ಚಟ್ನಿ ಪುಡಿ ಮಾಡಿದಾಗ ಅಥವಾ ಬೇರೆ ಏನಾದರೂ ಪುಡಿ, ರಸಮ್ ಪೌಡರ್ ಅದು ಮಾಡಿಕೊಂಡಾಗ ಬೇರೆ ಪುಡಿಗಳಿಗೆಲ್ಲ ನಾವು ಕರ್ಬೇವಿನ ಸೊಪ್ಪು ಹಾಕ್ತೀವಲ್ಲ, ಅದರಲ್ಲಿ ಅದನ್ನು ಬಳಸ್ಕೋಬಹುದು. ನೋಡಿ, ಇಷ್ಟು ಹುರಿದಿರೋ ಸಾಕು. ಇದನ್ನು ತೆಗೆದುಬಿಡ್ತೀನಿ ನಾನು ಇವಾಗ ನಾನು ಇಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ, ಆದರೆ ಇದು 1.5 ಟೇಬಲ್ ಸ್ಪೂನ್ ಅಷ್ಟೇ ನಾನು ತೊಗೊಂಡಿರೋ ಅಂಥದ್ದು. ಮೆಣಸಿನ್ಕಾಯಿ ನಾನು ತೊಗೊಂಡಿರೋದು ಸ್ವಲ್ಪ ಖಾರ ಇದೆ, ಹಾಗಾಗಿ ಇದನ್ನು 1.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಎಲ್ಲನೂ 2 ಟೇಬಲ್ ಸ್ಪೂನ್ ತೊಗೊಂಡು ಇದನ್ನು ಮಾತ್ರ 1.5 ಟೇಬಲ್ ಸ್ಪೂನ್. ಕಾಳು ಮೆಣಸನ್ನು ಮಾತ್ರ ನಾನು 1.5 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋ ಅಂಥದ್ದು. ಇದನ್ನು ಅಷ್ಟೇ ಅದು ಸಿಡಿಯುತ್ತಲ್ಲ ಪಟ್ ಅಂತ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಣ್ಣ ಬರುತ್ತಲ್ಲ ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಇದು ಸಾಕಾಗುತ್ತೆ. ಇದು ಹುರಿದಿರೋ ಸಾಕು. ನಾನು ಈಗ ತೆಗೆದಿಟ್ಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೇ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು 1 ಟೇಬಲ್ ಸ್ಪೂನ್. ನೋಡಿ, ಇದು 1 ಟೇಬಲ್ ಸ್ಪೂನ್. ಈ ಸ್ಪೂನಲ್ಲೇ ನಾನೆಲ್ಲ ಯೂಸ್ ಮಾಡಿರೋವಂಥದ್ದು. ಇದು 1 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡಿರೋದು. ಬೇಳೆಗಳೆಲ್ಲ 2 ಟೇಬಲ್ ಸ್ಪೂನ್ವರೆಗೂ, ಜೀರಿಗೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಾಳು ಮೆಣಸನ್ನ ಮಾತ್ರ 1.5. ಇಲ್ಲಿ ಸಾಸಿವೆ ಕೂಡ ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿರೋ ಅಂಥದ್ದು. ನೋಡಿ, ಇದನ್ನು ಅಷ್ಟೇ ಪಟ ಅಂತ ಸಿಡಿಯೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಇದು ಸಿಡ್ದಿದ್ದು ಸಾಕು. ನಾನು ಇವಾಗ ತೆಗೆದುಬಿಡ್ತೀನಿ. ಈಗ ಮೆಂತ್ಯ ಹಾಕ್ಕೊತಾ ಇದ್ದೀನಿ, ಮೆಂತ್ಯ ಕಾಳುಗಳು. ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ, ಸಾಕಾಗತ್ತೆ. ಇದು ಅಷ್ಟೇ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಆದಷ್ಟು ಉರಿ ತುಂಬ ಕಡಿಮೆನೂ ಅಲ್ಲ, ತುಂಬ ದೊಡ್ಡ ಉರಿನೂ ಅಲ್ಲ, ಮಧ್ಯಮ ಉರಿನಲ್ಲಿ ನಾವು ಮೀಡಿಯಮ್ ಫ್ಲೇಮ್ ಅಂತೇಳಿ ಹೇಳ್ತೇವೆ, ಅದರಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಪುಡಿ ಪದಾರ್ಥಗಳನ್ನೆಲ್ಲ ನಾವು ಕಡಿಮೆ ಇದರಲ್ಲೇ ಹುರ್ಕೋಬೇಕಾಗತ್ತೆ. ಸೀದ್ರೂ ಚೆನ್ನಾಗಿ ಅನಿಸಲ್ಲ ಪುಡಿ. ನೋಡಿ, ಈ ರೀತಿ ಹುರ್ಕೋಬೇಕಾಗತ್ತೆ. ಈಗ ನಾನು ಇದು ಸಾಕು, ನನಗೆ ಹುರಿದಿರೋ ಒಂದು ಕೆಂಪಾಗ್ತಾ ಇದೆ. ನೋಡಿ, ಈ ಥರ ಒಳ್ಳೆ ಘಮ ಬರೋವರೆಗೂ ನಾವು ಹುರ್ಕೊಂಡ್ರೆ ಇದು ಸಾಕಾಗತ್ತೆ. ನೋಡಿ, ಚೆನ್ನಾಗಿ ಆಗ್ತಾ ಇದೆ. ಇನ್ನೊಂದು ಚೂರಾದರೆ ಸಾಕು ನನಗೆ. ನೋಡಿ, ಇವಾಗ ನಾನು ತೆಕ್ಕೊತೀನಿ ಸಾಕು. ಇದು ಸಾಕಾಗಿರೋದು. ನಾನು ತೆಗೆದುಬಿಡ್ತೀನಿ. ನೋಡಿ, ಇವಾಗ ನಾನಿಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ಅದು ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಗಸಗಸೆನೂ. ಅದನ್ನು ಕೂಡ ನಾವು ಹುರ್ಕೊಂಬಿಡೋಣ. ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ. ಪದಾರ್ಥಗಳು ನಾವೆಷ್ಟು ಚೆನ್ನಾಗಿ ಹುರಿತೀವೋ ಪುಡಿ ಕೂಡ ಅಷ್ಟು ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗೆ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೊಂಡ್ರೆ, ನೋಡಿ ಈ ಥರ ಆದರೆ ಗೊತ್ತಾಗತ್ತಲ್ಲ ನಾವು ಎಷ್ಟು ಹುರ್ಕೊತೀವಿ ಅಂತ. ಅಲ್ಲಿವರೆಗೂ ಹುರಿದ್ರೆ ಸಾಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಆಗ್ತಾಯಿದೆ, ಗಮ್ ಅಂತ ಬರ್ತಾಯಿದೆ. ಇವಾಗ ನಾನು ತೆಗೆದುಬಿಡ್ತೀನಿ ಸಾಕು, ಇಷ್ಟು ಹುರಿದಿರೋದು. ಇವಾಗ ನಾನು ಇದು ತೆಗೆದು ಇಟ್ಟಾಯಿತು. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಊಟದ ಅಕ್ಕಿ ನಾನು ಬಳಸ್ತಾ ಇದ್ದೀನಿ. ಯಾವುದಾದ್ರೂ ಅಕ್ಕಿ ಹಾಕಿ ಪರವಾಗಿಲ್ಲ. ದೋಸೆ ಅಕ್ಕಿ, ಊಟದ ಅಕ್ಕಿ ಹಾಕಿದ್ರೂ ನಡೆಯುತ್ತೆ. ಇಲ್ಲ ಕುಸುಲಕ್ಕಿನೂ ಹಾಕಬಹುದು, ಅದು ನಡೆಯುತ್ತೆ. ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ನೋಡಿ, ಅದು ಅಕ್ಕಿ ಹಾಕಿದ್ಮೇಲೆ ಹುರಿತಾ ಸ್ವಲ್ಪ ಬೆಳ್ಳಗಾಗಿ, ಆಮೇಲೆ ಒಂದು ಸ್ವಲ್ಪ ಕಂದು ಬಣ್ಣ ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. ಅಕ್ಕಿ ಹಾಕೋದು ಒಳ್ಳೆ ತಿಕ್ನೆಸ್ ಬರುತ್ತೆ ಅಂತ ಹೇಳಿ. ನೋಡಿ, ಇಷ್ಟು ಸಾಕು ಹುರಿದಿರೋದು. ನಾನು ಇವಾಗ ತೆಕ್ಕೊಂಬಿಡ್ತೀನಿ. ಈಗ ಸ್ಟವ್ ಆಫ್ ಆಗಿದೆ. ನಾನು ಇದಕ್ಕೆ 2 ಅರಿಶಿನದ ಕೊಂಬನ್ನ ಬಿಸಿ ಆಗೋದಕ್ಕೆ ಅಂತೇಳಿ ಬಿಟ್ಟಿರೋದು. ಸೊ ಹಾಗೆ ಅದೇ ತುಂಬ ಹುರಿ ಇರುತ್ತಲ್ಲ, ಹಾಗೆ ಆಗಿ ನಾನು ಇದನ್ನು ಇದು ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಇದು ಮೆಣಸಿನ್ಕಾಯಿ ಆದಮೇಲೆ ಹಾಕಿದ್ದೀನಿ. ಇದು ವಿಡಿಯೋ ಮಾಡಬೇಕಾದ್ರೆ ಈ ಥರ ಬಂದಿದೆ ಅಷ್ಟೇ. ಈಗ ನಾನು ಇಲ್ಲಿ 200 ಗ್ರಾಮ್ ಅಷ್ಟು, 100 ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ, 100 ಗ್ರಾಮ್ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಧನ್ಯನೂ 200 ಗ್ರಾಮ್ ತೊಗೊಂಡಿದ್ದೆ. ಹಾಗೆ ಮೆಣಸಿನ್ಕಾಯಿ ಕೂಡ 200 ಗ್ರಾಮ್ ಅಷ್ಟೇ ತೊಗೊಂಡಿರೋದು, 100 ಗ್ರಾಮು. ಇವಾಗ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊತೀನಿ. ಇದು ತುಂಬ ಕೆಂಪಾಗೋದು ಬೇಡ, ಯಾಕೆಂದ್ರೆ ನಾವು ಎಣ್ಣೆನೂ ಹಾಕಿಲ್ಲ. ತುಂಬ ಕೆಂಪಾಗೋಕೆ ಹೋದರೆ ಸೀದೋಗ್ಬಿಡುತ್ತೆ ಮೆಣಸಿನ್ಕಾಯಿ. ತೀರಾ ಕಡಿಮೆ ಉರಿನಲ್ಲಿ ಕೊನೆಯಲ್ಲಿ ಹುರ್ಕೊಂಡ್ರೆ ಬಾಣಲಿ ಬಿಸಿ ಇರುತ್ತಲ್ಲ, ಸೊ ಹಂಗಾಗಿ ಇದಕ್ಕೆ ಸಾಕಾಗತ್ತೆ. ತುಂಬ ಕಡಿಮೆನಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಇದೊಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಮೆಣಸಿನ್ಕಾಯಿ ಒಳ್ಳೆ ಘಮನೂ ಬರುತ್ತಲ್ಲ, ಅವಾಗ ನಾವು ತೆಗೆದುಕೊಂಡ್ರೆ ಸಾಕು. ಇಷ್ಟು ತೆಗೆದುಬಿಟ್ಟಿದ್ದೀನಿ ನಾನು. ಸೊ ಸ್ಟವ್ ಆಫ್ ಆದಮೇಲೆ ನಾನು ಅರಿಶಿನದ ಕೊಂಬು ಹಾಕಿ ತೆಗೆದಾದ್ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿದ್ದೆ. ಹಾಗಾಗಿ ಆ ಬಿಸಿಗೆ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಹಾಕಿರೋದು.
ಅದು ಹಾಕಿದ ನೋಡಿ 1-2 ಸೆಕೆಂಡ್ಗೆಲ್ಲ ಇದು ಫುಲ್ ರೋಸ್ಟ್ ಆದಂಗೆ ಆಗೋಗುತ್ತೆ, ಪೌಡ್ರೇ ಆಗೋಗುತ್ತೆ. ಇದನ್ನು ಕೂಡ ತೆಕ್ಕೊತೀನಿ ನೋಡಿ. ಎಲ್ಲ ಮಿಕ್ಸ್ ಆಗಿತ್ತು. ಅದಾದಮೇಲೆ ನಾನು ಮೆಣಸಿನ್ಕಾಯಿನ ಸಪ್ರೇಟು ಗ್ರೈಂಡ್ ಮಾಡಿ, ಅಂದರೆ ಅದು ಒಟ್ಟಿಗೆ ಆಗಲ್ಲ ಅಂಥೇಳಿ ಈ ರೀತಿ ಹಾಕಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಮತ್ತೆ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಪುಡಿ ಮನೆಯಲ್ಲೇ, ಸಾರಿನ ಪುಡಿ, ಹುಳಿ ಪುಡಿ, ಬೇಳೆ ಸಾರು ಪುಡಿ ಅಂತ ನಾವೇನು ಹೇಳ್ತೀವಲ್ಲ ನೋಡಿ, ಈ ಥರ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ ಅಂತೇಳಿ ಕೇಳ್ಕೊತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಒಳ್ಳೆ ರೆಸಿಪೀಸು ಮತ್ತು ಈಸಿಯಾಗಿರೋ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತೇಳಿ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಎಲ್ಲ ಮೊದಲೇ ನಿಮಗೆ ಬಂದು ತಲುಪುತ್ತೆ. ಸೊ ನೋಡಿದ್ರಲ್ಲ ಪುಡಿ ಬೇಳೆ ಸಾರಿಂದು, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.